ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಈ ವಿಡಿಯೋದಲ್ಲಿ ಸೆಕೆಂಡ್ PUC ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ ಇರುವಂತಹ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್ ಸಾಲ್ಟ್ ಅನಾಲಿಸಿಸ್. ಸೊ ಇದರಲ್ಲಿ ಆ್ಯಸಿಡ್ ರ್ಯಾಡಿಕಲ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಸಾಲ್ಟನ್ನು ಫೈಂಡ್ ಔಟ್ ಮಾಡೋದು ಅಥವಾ ಗೆಸ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ನಿಮ್ಮ ಸಾಲ್ಟ್ ಅನಾಲಿಸಿಸ್ನಲ್ಲಿ ಮೇಜರ್ ಆಗಿ 3 ಸ್ಟೇಜಸ್ಗಳು ಬರುತ್ತೆ. ಮೊದಲನೇದು ಪ್ರಿಲಿಮಿನರಿ ಟೆಸ್ಟ್, ಎರಡನೇದು ಡಿಟೆಕ್ಷನ್ ಆಫ್ ಆ್ಯಸಿಡ್ ರ್ಯಾಡಿಕಲ್ ಆ್ಯಂಡ್ ಮೂರನೇದು ಡಿಟೆಕ್ಷನ್ ಆಫ್ ಬೇಸಿಕ್ ರ್ಯಾಡಿಕಲ್. ಸೊ ಮೊದಲನೇದು ಪ್ರಿಲಿಮಿನರಿ ಟೆಸ್ಟ್. ಇದರಲ್ಲಿ ಸ್ಟೇಟ್, ಕಲರ್, ಸಾಲ್ಬಿಲಿಟಿ ಅಂತ ಬರುತ್ತೆ. ಸ್ಟೇಟಲ್ಲಿ ಮತ್ತೆ 2 ಥರ ಇದೆ. ಒಂದು ಕ್ರಿಸ್ಟಲೈನ್ ಸಾಲಿಡ್, ಇನ್ನೊಂದು ಅಮಾರ್ಫಸ್ ಸಾಲಿಡ್. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಕೊಟ್ಟಿರ್ತಾರೆ. ಸೊ ಕ್ರಿಸ್ಟಲೈನ್ ಸಾಲಿಡ್ ಅಂತ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಪುಡಿ ಉಪ್ಪು. ಸೊ ಆ ರೀತಿ ಇದ್ದರೆ ನೀವು ಮುಟ್ಟು ನೋಡಿದಾಗ ರವೆ ಥರ ಅನ್ನಿಸ್ಬೇಕು. ಆ ರೀತಿ ಇದ್ದರೆ ಅದು ಕ್ರಿಸ್ಟಲೈನ್ ಸಾಲಿಡ್ ಆಗಿರುತ್ತೆ. ಸೊ ಅಮಾರ್ಫಸ್ ಸಾಲಿಡ್ ಹೇಗಿರುತ್ತೆ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಟ್ಯಾಲ್ಕಮ್ ಪೌಡರ್ ಅಥವಾ ಯಾವುದಾದ್ರೂ ಹಿಟ್ಟು. ಸೊ ಆ ರೀತಿ ಇದ್ದರೆ ಅಮಾರ್ಫಸ್ ಸಾಲಿಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಕಲರ್. ಸೊ ಕಲರ್ ಅಂತ ಬಂದಾಗ ವೈಟ್ ಆರ್ ಪೇಲ್ ಪಿಂಕ್. ಸೊ ತುಂಬ ಕಾಲೇಜ್ಗಳಲ್ಲಿ ವೈಟ್ ಬದಲಾಗಿ ಕಲರ್ಲೆಸ್ ಅಂತಲೂ ಕೂಡ ಬರ್ಸಿರಬಹುದು. ಸೊ ನೋಡಿ ನಿಮ್ಮ ಕಾಲೇಜಲ್ಲಿ ಯಾವ ರೀತಿ ಬರ್ಸಿದ್ದಾರೆ. ಸೊ ವೈಟ್ ಅಂತ ಬರ್ಸಿದ್ರೆ ವೈಟನ್ನೇ ಬರೀರಿ, ಕಲರ್ಲೆಸ್ ಅಂತ ಬರ್ಸಿದ್ರೆ ಕಲರ್ಲೆಸ್ಸನ್ನು ಬರೀರಿ. ಓಕೆ. ಸೊ ಪೇಲ್ ಪಿಂಕ್ ಅಂತ ಬಂದಾಗ ಪೇಲ್ ಪಿಂಕ್ ಸಾಲ್ಟು ಇರೋದು ಒಂದೇ ಒಂದು, ದಟ್ ಈಸ್ ಮ್ಯಾಂಗನಸ್ ಸಲ್ಫೇಟು. ಸೊ ಅದನ್ನೇ ಕೊಡಬೇಕು ಆ್ಯಂಡ್ ಅದನ್ನೇ ಕೊಟ್ಟಿರ್ತಾರೆ. ಇನ್ ಕೇಸ್ ನಿಮಗೆ ಕಲರ್ ಏನಾದರೂ ಪೇಲ್ ಪಿಂಕ್ ಅಂತ ಗೊತ್ತಾಯ್ತಾ, ಸೊ ಆಗ ನೀವು ಮ್ಯಾಂಗನಸ್ ಸಲ್ಫೇಟ್ ಅಂತ ಕನ್ಫರ್ಮ್ ಆಗಿ ಬರಿಬಹುದು. ಬಟ್ ಕಲರ್ ಐಡೆಂಟಿಫೈ ಮಾಡೋದಕ್ಕೆ ಬರಬೇಕು. ಓಕೆ, ಆದಷ್ಟು ಬೆಳಕಿನಲ್ಲಿ ನೋಡಬೇಕಾಗುತ್ತೆ. ಆ್ಯಂಡ್ ಇವನ್ನ ಉಳಿದಿರುವಂಥ ಎಲ್ಲ ಸಾಲ್ಟ್ಗಳು ಕೂಡ ಕಲರ್ಲೆಸ್ ಅಥವಾ ವೈಟೇ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಸಾಲಿಬಿಲಿಟಿ. ಸೊ ಸಾಲಿಬಿಲಿಟಿ ಅಂತ ಬಂದಾಗ ಐದರ್ ವಾಟರ್ ಆರ್ ಡೈಲ್ಯೂಟ್ HCl. ಇಲ್ಲ ವಾಟ್ರಲ್ಲಿ ಆಗಬೇಕು, ಇಲ್ಲ ಅಂದರೆ ಡೈಲ್ಯೂಟ್ HCl ಆಗಬೇಕು. ಆ್ಯಂಡ್ ಫಸ್ಟ್ ಪ್ರಿಯಾರಿಟಿನ ನೀವು ವಾಟರ್ಗೆ ಕೊಡಬೇಕಾಗತ್ತೆ. ಇನ್ ಕೇಸ್ ವಾಟರ್ನಲ್ಲಿ ಆಗಲಿಲ್ಲ ಅಂದರೆ ಡೈಲ್ಯೂಟ್ HCl ಮಾಡಬೇಕು. ಒಂದಿಷ್ಟು ಸಾಲ್ಟ್ಗಳು ವಾಟ್ರಲ್ಲೂ ಆಗುತ್ತೆ, ಡೈಲ್ಯೂಟ್ HCl ಸಾಲ್ಯುಬಲ್ ಆಗುತ್ತೆ. ಸೊ ಅಂಥ ಕೇಸಸ್ಗಳಲ್ಲಿ ನೀವು ವಾಟರ್ ಅಂತ ಬರೀಬೇಕಾಗತ್ತೆ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಿಮ್ಮ ಬೇಸಿಕ್ ರ್ಯಾಡಿಕಲ್ನ ಡಿಟೆಕ್ಷನ್ ಅಂತ ಬಂದಾಗ ಅಲ್ಲಿ ನೀವು OSನ ಯೂಸ್ ಮಾಡ್ತೀರಾ. ಸೊ OS ಅಂದರೆ ಒರಿಜಿನಲ್ ಸೊಲ್ಯೂಷನ್. ಸೊ ಅಲ್ಲೇನಾಗುತ್ತೆ, ನಿಮ್ಮ ಸಾಲ್ಟು ಈಗ ವಾಟ್ರಲ್ಲಿ ಸಾಲ್ಯುಬಲ್ ಆದರೆ ವಾಟ್ರಲ್ಲಿ ಮಾಡ್ಕೋಬೇಕು, ಅಥವಾ ಡೈಲ್ಯೂಟ್ HCl ಸಾಲ್ಯುಬಲ್ ಆದರೆ ಡೈಲ್ಯೂಟ್ HCl ಮಾಡ್ಕೋಬೇಕಾಗತ್ತೆ. ಸೊ ಆಗ ರಿಯಾಕ್ಷನ್ ಕರೆಕ್ಟಾಗಿ ಬರುತ್ತೆ. ನೀವೇನಾದರೂ ಆಪೋಸಿಟ್ ಮಾಡಿಕೊಂಡ್ರೆ ರಿಯಾಕ್ಷನ್ ತಪ್ಪಾಗುತ್ತೆ. ಸೊ ಆದ್ದರಿಂದ ಸಾಲ್ಬಿಲಿಟಿ ತುಂಬಾ ಕೇರ್ಫುಲ್ಲಾಗಿ ನೋಡಿ. ಆ್ಯಂಡ್ ಇನ್ನೊಂದು ನಿಮಗೆ ಟ್ರಿಕ್ ಅಂತ ಹೇಳೋದಾದರೆ, ಎಲ್ಲ ಕ್ರಿಸ್ಟಲೈನ್ ಸಾಲಿಡ್ಗಳು ಕೂಡ ವಾಟ್ರಲ್ಲಿ ಸಾಲ್ಯುಬಲ್ ಆಗುತ್ತೆ. ಆ್ಯಂಡ್ ಎಲ್ಲ ಅಮಾರ್ಫಸ್ ಸಾಲಿಡ್ಗಳು ಕೂಡ ಡೈಲ್ಯೂಟ್ HCl ಸಾಲ್ಯುಬಲ್ ಆಗುತ್ತೆ. ಸೊ ಇದು ಒಂದು ಗೊತ್ತಿದ್ರೆ ನಿಮಗೆ ಸಾಲ್ಬಿಲಿಟಿ ಕಷ್ಟನೇ ಆಗಲ್ಲ. ನೆಕ್ಸ್ಟ್ ಒನ್ ಡಿಟೆಕ್ಷನ್ ಆಫ್ ಆ್ಯಸಿಡ್ ರ್ಯಾಡಿಕಲ್. ಒಟ್ಟು 5 ಆ್ಯಸಿಡ್ ರ್ಯಾಡಿಕಲ್ಸ್ಗಳಿದೆ. ಕಾರ್ಬೋನೇಟ್ CO3 2-, ಕ್ಲೋರೈಡ್ Cl-, ಬ್ರೋಮೈಡ್ Br-, ನೈಟ್ರೇಟ್ NO3-, ಆ್ಯಂಡ್ ಸಲ್ಫೇಟ್ ರ್ಯಾಡಿಕಲ್ SO4 2-. ಈ 5 ರ್ಯಾಡಿಕಲ್ಗಳಲ್ಲಿ ಯಾವುದಾದ್ರೂ ಒಂದು ಆ್ಯಸಿಡ್ ರ್ಯಾಡಿಕಲ್ ನಿಮಗೆ ಪ್ರೆಸೆಂಟ್ ಇರುತ್ತೆ. ಸೊ ಒಟ್ಟು 3 ಗ್ರೂಪ್ಗಳಿದೆ. ಸೊ ಫಸ್ಟ್ ಗ್ರೂಪಲ್ಲಿ ನೋಡೋದಾದರೆ, ಫಸ್ಟ್ ಗ್ರೂಪ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಬ್ರಿಸ್ಕ್ ಎಫರ್ವೆಸೆನ್ಸ್ ಬಂದರೆ ಕಾರ್ಬೋನೇಟ್ ರ್ಯಾಡಿಕಲ್ ಪ್ರೆಸೆಂಟ್ ಇದೆ ಅಂತ ಅರ್ಥ. ಆಗ 3 ಪಾಸಿಬಿಲಿಟಿ ಇರುತ್ತೆ. ಸೊ ಯಾವುದು ಕ್ಯಾಲ್ಶಿಯಂ ಕಾರ್ಬೋನೇಟ್, ಜಿಂಕ್ ಕಾರ್ಬೋನೇಟ್, ಮೆಗ್ನೀಷಿಯಮ್ ಕಾರ್ಬೋನೇಟ್. ಸೊ ಈ 3 ಸಾಲ್ಟ್ಗಳಲ್ಲಿ ಯಾವುದಾದ್ರೂ ಒಂದು ಸಾಲ್ಟು ನಿಮಗೆ ಪ್ರೆಸೆಂಟ್ ಇರುತ್ತೆ, ನಿಮಗೆ ಕೊಟ್ಟಿರ್ತಾರೆ. ಸೊ ಕ್ಯಾಲ್ಶಿಯಮ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಬೈ ಫ್ಲೇಮ್ ಟೆಸ್ಟ್. ಸೊ ಫ್ಲೇಮ್ ಟೆಸ್ಟ್ ಹೇಗೆ ಮಾಡೋದು? ನಿಮ್ಮ ಸಾಲ್ಟನ್ನು ಕಾನ್ಸಂಟ್ರೇಟೆಡ್ HCl ಪೇಸ್ಟ್ ಮಾಡ್ಕೊಳ್ತೀರಾ. ವಿತ್ ದ ಹೆಲ್ಪ್ ಆಫ್ ಗ್ಲಾಸ್ ರಾಡ್ ಅದನ್ನು ಫ್ಲೇಮಿಗೆ ಹಿಡಿದಾಗ ಬ್ರಿಕ್ ರೆಡ್ ಕಲರ್ ಬಂದರೆ ಕ್ಯಾಲ್ಶಿಯಂ ಪ್ರೆಸೆಂಟ್ ಇದೆ ಅಂತ ಅರ್ಥ. ಇನ್ ಕೇಸ್ ಬರಲಿಲ್ವಾ, ಆಗ ಆಬ್ಸೆಂಟ್. ಸೊ ಬ್ರಿಕ್ ರೆಡ್ ಬಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟು, ಬರಲಿಲ್ಲ ಅಂದರೆ ಅಗೈನ್ 2 ಪಾಸಿಬಿಲಿಟಿ ಇದೆ. ಸೊ ಒಂದು ಜಿಂಕ್ ಕಾರ್ಬೋನೇಟು, ಇನ್ನೊಂದು ಮೆಗ್ನೀಷಿಯಮ್ ಕಾರ್ಬೋನೇಟ್. ಸೊ ಫೋರ್ತ್ ಗ್ರೂಪಲ್ಲಿ ವೈಟ್ ಪ್ರಿಸಿಪಿಟೇಟ್ ಬಂದರೆ ಜಿಂಕ್ ಕಾರ್ಬೋನೇಟು, 6th ಗ್ರೂಪಲ್ಲಿ ವೈಟ್ ಪ್ರಿಸಿಪಿಟೇಟ್ ಬಂದರೆ ಮೆಗ್ನೀಷಿಯಮ್ ಕಾರ್ಬೋನೇಟ್ ಆಗಿರುತ್ತೆ. ಸೊ ಇನ್ ಕೇಸ್ ಫಸ್ಟ್ ಗ್ರೂಪಲ್ಲಿ ಬರಲಿಲ್ವಾ, ಆಗ ಸೆಕೆಂಡ್ ಗ್ರೂಪ್ ಮಾಡ್ತೀರಾ. ಸೊ ಸೆಕೆಂಡ್ ಗ್ರೂಪ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಕಲರ್ಲೆಸ್ ಗ್ಯಾಸ್ ಲಿಬರೇಟ್ ಆದರೆ ಕ್ಲೋರೈಡ್ ರ್ಯಾಡಿಕಲ್ ಪ್ರೆಸೆಂಟ್ ಇದೆ ಅಂತ ಅರ್ಥ. ಆಗ 3 ಪಾಸಿಬಿಲಿಟಿ ಬರುತ್ತೆ.
ಅಮೋನಿಯಂ ಕ್ಲೋರೈಡ್, ಬೇರಿಯಂ ಕ್ಲೋರೈಡ್, ಸ್ಟ್ರಾನ್ಷಿಯಂ ಕ್ಲೋರೈಡ್. ಸೊ ಅಮೋನಿಯಂ ಕ್ಲೋರೈಡ್, ಸೊ 0 ಗ್ರೂಪಲ್ಲಿ ಇರುವಂಥ ರ್ಯಾಡಿಕಲ್ ಅಮೋನಿಯಂ ರ್ಯಾಡಿಕಲ್. ಅಲ್ಲಿ ಪಂಚೆಂಟ್ ಸ್ಪೆಲ್ಲಿಂಗ್ ಗ್ಯಾಸ್ ಲಿಬರೇಟ್ ಆದರೆ ಅಮೋನಿಯಂ ರ್ಯಾಡಿಕಲ್ ಪ್ರೆಸೆಂಟ್ ಇದೆ ಅಂತ, ಆಗ ನಿಮಗೆ ಇರುವಂಥ ಸಾಲ್ಟು ಅಮೋನಿಯಂ ಕ್ಲೋರೈಡ್. ಇನ್ ಕೇಸ್ ಬರಲಿಲ್ವಾ, ಆಗ 2 ಪಾಸಿಬಿಲಿಟಿ ಇರುತ್ತೆ, ಬೇರಿಯಂ ಕ್ಲೋರೈಡ್, ಸ್ಟ್ರಾನ್ಷಿಯಂ ಕ್ಲೋರೈಡ್. ಸೊ ಈ 2 ರ್ಯಾಡಿಕಲ್ಗಳು ಕೂಡ ಅಂದರೆ ಬೇರಿಯಂ ಮತ್ತು ಸ್ಟ್ರಾನ್ಷಿಯಂ ಇರುವಂಥದ್ದು 5th ಗ್ರೂಪಲ್ಲಿ. ಆಗ ನೀವು ಫ್ಲೇಮ್ ಟೆಸ್ಟ್ ಮಾಡ್ಬೋದು. ಸೊ ಫ್ಲೇಮ್ ಟೆಸ್ಟ್ ಮಾಡಿದಾಗ ಆ್ಯಪಲ್ ಗ್ರೀನ್ ಕಲರ್ ಬಂದರೆ ಬೇರಿಯಂ ಕ್ಲೋರೈಡು, ಕ್ರಿಮ್ಸನ್ ರೆಡ್ ಕಲರ್ ಬಂದರೆ ಸ್ಟ್ರಾನ್ಷಿಯಂ ಕ್ಲೋರೈಡ್ ನಿಮಗೆ ಕೊಟ್ಟಿರುವಂಥ ಸಾಲ್ಟ್ ಆಗಿರುತ್ತೆ. ಸೊ ಇನ್ ಕೇಸ್ ನೀವು 2nd ಗ್ರೂಪ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ರೆಡಿಶ್ ಬ್ರೌನ್ ಫ್ಯೂಮ್ಸ್ ಬಂತು, ಆಗ ನಿಮಗೆ ಬ್ರೋಮೈಡ್ ರ್ಯಾಡಿಕಲ್ ಪ್ರೆಸೆಂಟ್ ಇರುತ್ತೆ. ಸೊ ಬ್ರೋಮೈಡ್ ರ್ಯಾಡಿಕಲ್ ಪ್ರೆಸೆಂಟ್ ಇದೆ ಅಂದರೆ ಇರೋದು ಒಂದೇ ಒಂದು ಸಾಲ್ಟು, ದಟ್ ಈಸ್ ಅಮೋನಿಯಂ ಬ್ರೋಮೈಡ್. ಸೊ ಅದೇ ಆಗಿರಬೇಕು, ಸೊ ಅದೇ ಪ್ರೆಸೆಂಟ್ ಇರುತ್ತೆ. ಇನ್ ಕೇಸ್ ನೀವು 2nd ಗ್ರೂಪ್ ಮಾಡ್ತೀರಾ, ಆಗ ರಿಯಾಕ್ಷನ್ ಆಗಲಿಲ್ಲ ಅಂದರೆ ಸಾಲ್ಟಿಗೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿದಾಗ ಏನು ರಿಯಾಕ್ಷನ್ ಆಗಲಿಲ್ಲ, ಆಗ ಅದಕ್ಕೆ ಕಾಪರ್ ಟನ್ನಿಂಗ್ಸ್ ಹಾಕಿ ಹೀಟ್ ಮಾಡ್ತೀರಾ, ಆಗ ರೆಡಿಶ್ ಬ್ರೌನ್ ಫ್ಯೂಮ್ಸ್ ಅಥವಾ ರೆಡಿಶ್ ಬ್ರೌನ್ ಗ್ಯಾಸ್ ಬಂತು ಅಂದರೆ ಅಲ್ಲಿ ನೈಟ್ರೇಟ್ ರ್ಯಾಡಿಕಲ್ ಪ್ರೆಸೆಂಟ್ ಇದೆ ಅಂತ ಅರ್ಥ. ಇಲ್ಲಿ 2 ಪಾಸಿಬಿಲಿಟಿ ಬರುತ್ತೆ, ಬೇರಿಯಂ ನೈಟ್ರೇಟ್ ಆ್ಯಂಡ್ ಸ್ಟ್ರಾನ್ಷಿಯಂ ನೈಟ್ರೇಟ್. ಸೊ ಬೇರಿಯಂ ಮತ್ತು ಸ್ಟ್ರಾನ್ಷಿಯಂ ಎರಡೂ ಕೂಡ 5th ಗ್ರೂಪಲ್ಲಿ ಬರುತ್ತೆ. ಸೊ ಇಲ್ಲಿ ನೀವು ಫ್ಲೇಮ್ ಟೆಸ್ಟ್ ಮಾಡ್ಬೋದು. ಆ್ಯಪಲ್ ಗ್ರೀನ್ ಕಲರ್ ಬಂದರೆ ಬೇರಿಯಂ ನೈಟ್ರೇಟು, ಕ್ರಿಮ್ಸನ್ ರೆಡ್ ಕಲರ್ ಬಂದರೆ ಸ್ಟ್ರಾನ್ಷಿಯಂ ನೈಟ್ರೇಟ್ ಆಗಿರುತ್ತೆ. ಇನ್ ಕೇಸ್ ನಿಮಗೆ 2nd ಗ್ರೂಪಲ್ಲಿ ಬರಲಿಲ್ವಾ, ಆಗ ಇರೋದು ಒಂದೇ ಒಂದು ಗ್ರೂಪು, ದಟ್ ಈಸ್ 3rd ಗ್ರೂಪ್. ಸೊ 3rd ಗ್ರೂಪಲ್ಲಿ ಇರುವಂಥ ರ್ಯಾಡಿಕಲ್ SO4 2-. ಸೊ ವೈಟ್ ಪ್ರೆಸಿಪಿಟೇಟ್ ಬಂದರೆ SO4 2- ಪ್ರೆಸೆಂಟ್ ಇದೆ ಅಂತ. ಇಲ್ಲಿ 4 ಪಾಸಿಬಿಲಿಟಿ ಬರುತ್ತೆ, ಅಲ್ಯೂಮಿನಿಯಂ ಸಲ್ಫೇಟ್, ಜಿಂಕ್ ಸಲ್ಫೇಟ್, ಮ್ಯಾಂಗನಸ್ ಸಲ್ಫೇಟ್ ಆ್ಯಂಡ್ ಮೆಗ್ನೀಷಿಯಮ್ ಸಲ್ಫೇಟ್. ಸೊ ಈ 4ರಲ್ಲಿ ಒಂದನ್ನು ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಬೈ ಯೂಸಿಂಗ್ ಇಟ್ಸ್ ಕಲರ್. ಸೊ ಪೇಲ್ ಪಿಂಕ್ ಬಂದರೆ ಅದು ಮ್ಯಾಂಗನಸ್ ಸಲ್ಫೇಟ್ ಆಗಿರುತ್ತೆ. ಇನ್ ಕೇಸ್ ಪೇಲ್ ಪಿಂಕ್ ಬಂದಿಲ್ಲ ಅಂತ ಅಂದರೆ ಅಗೇನ್ 3 ಪಾಸಿಬಿಲಿಟಿ ಬರುತ್ತೆ, ಯಾವುದು ಅಲ್ಯೂಮಿನಿಯಂ ಸಲ್ಫೇಟ್, ಜಿಂಕ್ ಸಲ್ಫೇಟ್, ಮೆಗ್ನೀಷಿಯಮ್ ಸಲ್ಫೇಟ್. ಸೊ ಅಲ್ಯೂಮಿನಿಯಂ ಸಲ್ಫೇಟು ಇವು 3 ಕೂಡ ವೈಟ್ ಅಥವಾ ಕಲರ್ಲೆಸ್ ಆಗಿರುತ್ತಲ್ವ. ಸೊ ಈ 3ರಲ್ಲಿ ಅಲ್ಯೂಮಿನಿಯಂ ಸಲ್ಫೇಟು, ಸೊ ಇದು 3rd ಗ್ರೂಪಲ್ಲಿ ಜಿಲಾಟಿನಸ್ ವೈಟ್ ಪ್ರೆಸಿಪಿಟೇಟ್ ಬಂದರೆ ಅಲ್ಯೂಮಿನಿಯಂ ಸಲ್ಫೇಟ್ ಅಂತ. ಇನ್ ಕೇಸ್ 4th ಗ್ರೂಪಲ್ಲಿ ವೈಟ್ ಪ್ರೆಸಿಪಿಟೇಟ್ ಬಂದರೆ ಜಿಂಕ್ ಸಲ್ಫೇಟು, ಇಲ್ಲ 6th ಗ್ರೂಪಲ್ಲಿ ವೈಟ್ ಪ್ರೆಸಿಪಿಟೇಟ್ ಬಂದರೆ ಮೆಗ್ನೀಷಿಯಮ್ ಸಲ್ಫೇಟ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಆ್ಯಸಿಡ್ ರ್ಯಾಡಿಕಲ್ ಯೂಸ್ ಮಾಡಿಕೊಂಡು ಸಾಲ್ಟ್ ಯಾವುದು ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.